विद्यारम्भं करिष्यामि सिद्धिर्भवतु मे सदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। शरणं शरणं देवी कृपाकरी पायसि वरवरदायि देवी श्री गौरी।
ಜೀವನದಲ್ಲಿ ನನಗೆ ದೇವರಂತ ಗಂಡ, ಬಂಗಾರದಂತ ಬಂದ, ಮುತ್ತಿನಂತ ಮೈದ, ಇವರೆಲ್ಲರನ್ನು ನಿನ್ನೆ ದೊರಕಿಸಿಕೊಟ್ಟಿದ್ದೆ. ವರದಕ್ಷಿಣೆ ಎಂಬ ಕೆಡಂಬು ಈ ಜಗತ್ತಿನಲ್ಲಿ ಅಟ್ಟಹಾಸನ ಮೀರಿತಾ ಇದೆ. ಕ್ಯಾನ್ಸರ್ ಆಗಿ ಎಲ್ಲ ಕಡೆ ಹರಡ್ತಾ ಇದೆ. ಹೀಗಿದ್ದು ಕೂಡ ನೇರ ಪೈಸಾ ವರದಕ್ಷಿಣೆ ಕೂಡ ತೆಗೆದುಕೊಂಡು ನಿನ್ನನ್ನು ನಾಯಿ ಮನೆಯ ಸಸಿನಾಗಿ ಮಾಡಿಕೊಳ್ತಾರೆ. ನಾನೆಂಥ ಪುಣ್ಯವಂತೆ ಅಮ್ಮ. ಈ ಮನೆ ತುಂಬ ಸದಾಕಾಲ ಸುಖ ಸಂತೋಷ ಹಾಲಿನ ಹೊಳೆಯಾಗಿ ಹರಿಯುವಂತೆ ಆಶೀರ್ವಾದ ಮಾಡುತ್ತಾಯಿ. ಆಶೀರ್ವಾದ ಬಹುದಿನದ ಆಸೆ ಹಂತ ಹಂತದಲ್ಲೂ ನನ್ನನ್ನು ಪೀಡಿಸುವುದನ್ನು
ಇಂಥ ನೀಚರಿಗೆ ಸರಿಯಾದ ಶಿಕ್ಷೆ ನಾನೇನು ಕೊಡಬೇಕು, ನಾನೇನು ಕೊಡಬೇಕು. ಈಗಿನ ಮಗಳು ನಿನ್ನೆ ನಡೆಯುತ್ತಾರೆ, ಈಗಿನ ಮಗಳನ್ನ ನಡೆದ ಆಮೇಲೆ ಮಾತಾಡ. ಮದುವೆಯಾಗಿ ಇಷ್ಟು ದಿವಸವಾದ ಕೂಡ ನಮ್ಮ ಮನೆ ಕಡೆಯಿಂದ ಈ ಗಳಿಗೆ ಯಾರೂ ಬಂದಿರಲಿಲ್ಲ. ಆದ್ರೆ ನನ್ನ ತವರೂರಿನಿಂದ ನನ್ನ ಸೋದರತಿಯ ಮಗ, ನನ್ನ ಮಗ ವಿಶ್ವಕರ್ಮ ಮನೆಗೆ ಬಂದಿದ್ದರು. ಅಲ್ಲಮ್ಮ, ನಿಮ್ಮ ಸೋದರತಿಯ ಮಗ ಬಂದಿದ್ದಲ್ಲ ಕೇಳ್ತೀಯ? ಅವರನ್ನು ಕುಳಿತುಕೊಳ್ಳಲು ಹೇಳಿ ಒಂದು ಕಪ್ ಟೀ ಕುಡಿದುಕೊಂಡು ಹೋಗಿ ಎಂದು ಹೇಳಬರುತ್ತೇನಮ್ಮ. ಈಗ ನಾನು ಏನ್ ಮಾಡಿದೆ? ಅವನ ಆಳದಲ್ಲಿ ಮಾತಿನ ಸಾರಾಂಶವನ್ನ ನನ್ನ ಮಾವನಿಗೆ ಹೇಳಿಬಿಟ್ಟ. ಚಿಚಿ ಬೇಡ, ಆ ವಿಷಯವನ್ನ ನಾನವರಿಗೆ ಹೇಳೋದು ಬೇಡ. ಏನಮ್ಮ ಮಾಧವಿ, ಏನೋ ಒಬ್ಬಳೆ ವಿಚಾರಿಸುತ್ತಿರುವೆಯಲ್ಲ? ಏನಿಲ್ಲ ಬಾಬಾ, ನನ್ನ ಸೋದರತಿ ಮಗ ಮನೆಗೆ ಬಂದಿದ್ರಲ್ಲ, ಅವರ ಮನೆಗೆ ಬಂದಾಗ ಕುಳಿತುಕೊಂಡು ಕಾಫಿ ಕುಡಿದೆ ಅಂತ ಹೇಳಿದೆ, ಊಟ ಮಾಡಿಕೊಂಡು ಹೋಗಿ ಅಂತ ಹೇಳಿದೆ. ಆದರೂ ಸಮಯ ಬಹಳ ಆಗಿದೆ, ಇವತ್ತು ಬೇಡ, ಮತ್ತೊಂದು ಸಾರಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹಾಗೆ ಹೊರಟು ಹೋದ್ರು ಬಾಬಾ. ಆಯ್ತು, ಇರಲಮ್ಮ. ಇನ್ನೊಮ್ಮೆ ಬಂದಾಗಲಾದರೂ ಟೀ ಮಾಡಿ ಕೊಡುವುದನ್ನು ಮಾತ್ರ ಮರೆಯಬೇಡ. ಹಾ, ಅಂದಾಗೆ ಪ್ರಶಾಂತ ಅಭಿಲಾಷೆಯಲ್ಲಿ ಹಾ, ಹೊರಗಡೆ ಹೋಗಿದ್ದಾರೆ ಬಾಬಾ. ಬನ್ನಿ ಪ್ರಸಾದ ಬರೀ. ದೀರ್ಘ ಸುಮಂಗಲಿದವ 100 ಹೇಳಮ್ಮ, 100 ವರ್ಷ ಬದುಕಿ ಬಾಳು. ಬಾಬಾ, ನಾನು ಕೂಡ ಅಷ್ಟೇ ಬಾಬಾ. ನಿಮ್ಮಂತ ದಯಾಮೂರ್ತಿಯ ಕೃಪಾ ಕಟಾಕ್ಷ ಈ ನನ್ನ ಮಸ್ತಕದ ಮೇಲಿರಬೇಕು. ನಾನೇ ಧನ್ಯವಾದ. ಅಮ್ಮ, ದೇವರಲ್ಲಿ ನಿನಗೆ ಎಷ್ಟೊಂದು ಭಕ್ತಿಯ ಪರವಶ ಅಮ್ಮ. ನಿನ್ನಂತ ಗುಣಗಳೇ ನಿನ್ನ ತಂಗಿಯಲ್ಲಿದ್ದರೆ ಸಾಕು. ನಾನು ಅದೇ ನನ್ನ ಇತಿಹಾಸ ಅಮ್ಮ. ವೇಳೆ ಆಯ್ತು, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೇನೆ. ನಿಜ ಬಾಬಾ, ನಿಮ್ಮ ಮಾತು ನಿಜ. ಈ ಜಗತ್ತಲ್ಲಿ ವರದಕ್ಷಿಣೆ ಅಟ್ಟಹಾಸ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಿಮ್ಮಂತ ಶ್ರೀಮಂತರು ಬಡವರ ಮನೆಗೆ ಕಾಲು ಕೂಡ ಹಾಕಲಿಲ್ಲ ಅಂತ ನಮ್ಮ ಮನೆ ನನ್ನೆಲ್ಲ ಸುಸೇನಾಗಿ ಮಾಡ್ಕೊಂಡ್ರಲ್ಲ, ಅದು ನನ್ನ ಪುಣ್ಯನೇ ಸರಿ. ಅದೆಲ್ಲವೂ ಆ ಪರಸ್ಪರ ಇಚ್ಛೆ. ಈ ಜನ್ಮದಲ್ಲಿ ನೀನು ನನ್ನ ಮನೆಗೆ ಸೊಸೆಯಾಗಿ ಬರುವುದಿತ್ತು, ಸೊಸೆಯಾಗಿ ಬಂದೆ. ಸೊಸೆಯಾಗಿ ಬಂದವರನ್ನು ನನ್ನ ಮಗಳಂತೆ ಕಾಣಬೇಕೆಂಬ ಅಪೇಕ್ಷೆ ನನ್ನದು. ನಿಮ್ಮಂತ ನಿರ್ಮಲ ಗುಣದವರು ಈ ಸಮಾಜದಲ್ಲಿ ಬಂದಿರೋ ತನಕ ನಮ್ಮಂತ ನಾರಿಯಲ್ಲಿ ಯಾವ ತೊಂದರೆಯೂ ಇಲ್ಲ ಬಾಬಾ. ಒಟ್ಟಿನಲ್ಲಿ ನಿನ್ನತ್ತೆಯಂತೆ ಬಾಳುಗಳಿಗೆ ಈ ಮನೆಯು ಇನ್ನು ಮುಂದೆ ಅದೇ ಸನ್ಮಾರ್ಗದಲ್ಲಿ ನಡೆದರೆ ಸಾಕು. ಅದೇ ನನ್ನ ಇತಿಹಾಸ. ಸರಿ, ವೇಳೆ ಆಯಿತು, ನಾನು ಸ್ವಲ್ಪ ಊಟಕ್ಕೆ ಹೋಗಿದ್ದೆ. ಚೇರ್ ಮೇಲೆ ಕೂತ್ಕೊಳ್ರಿ. ನನಗೆ ಅದೆಷ್ಟು ಭಯವಾಗಿತ್ತು ಗೊತ್ತಾ ಮಾಧವಿ? ಈ ಮನೆಯಲ್ಲಿ ನಿನ್ನ ಕಣ್ಣು ಮುಚ್ಚುವವನು ನಾನೇ ವಿನಃ ಮತ್ತಾರು ಮುಚ್ಚಲಾರರು. ಎಷ್ಟೇ ಆದ್ರೂ ನಾನು ನಿಮ್ಮ ಮಡದಿ ತಾನೆ. ಅಂದ ಮೇಲೆ ಹೆದರಿಕೊಳ್ಳುವ ಅವಶ್ಯಕತೆ ಏನಿದೆ? ಆದ್ರೂ ಕೂಡ ನನ್ಗೆ ಯಾಕೋ ತುಂಬಾನೇ ಭಯವಾಗ್ಬಿಡುತ್ತೆ. ಮಾಧವಿ, ನನ್ನ ಉಸಿರಿರುವವರೆಗೂ ನೀನು ಮಾತ್ರ ಯಾವುದಕ್ಕೂ ಭಯಪಡಬೇಡ. ನೀನೇ ನನ್ನ ಜೀವನದ ಉಸಿರೆಂದು ನಂಬಿ ಹಗಲಿರುಳು ನಿನ್ನ ಕನಸಿನಲ್ಲಿಯೇ ಕಳೆಯುತ್ತವೆ. ನಾನು
ಅಷ್ಟೇ ನಿಮ್ಮನ್ನ ಬಿಟ್ಟು ಅರೆಗಳಿಗೆ ಕೂಡ ಇರಲಾರ ಜನ್ಮ ಜನ್ಮಕ್ಕೂ ನೀವೇ ನನ್ನ ಪ್ರಾಣ. ಅಂದಾಗೆ ಮಾಧವಿ, ಇವತ್ತು ನಿನಗಾಗಿ ನಾನೊಂದು ಚಿಕ್ಕ ಕಾಣಿಕೆ ತಂದಿರುವೆ. ಕಾಣ್ತಿದ ಯಾವ ಕಾಣಿಕೆ? ಇದು ಈ ಬಂಗಾರದ ನೆಕ್ಲೆಸ್. ಬಂಗಾರದ ನೆಕ್ಲೆಸ್? ಏಕೆ ಇದು ನಿನಗೆ ಇಷ್ಟವಾಗಲಿಲ್ಲವೇ? ನೋಡಿ, ಬಣ್ಣದ ಬೇಗುದಿಯಲ್ಲಿ ಬಿತ್ತುವುದ ನನಗೆ ಈ ಒಡೆಗಳ ಮೇಲೆ ಯಾವುದೇ ರೀತಿಯ ಆಸಕ್ತಿ ಇದ್ದವು. ಮಾಧವಿ, ನಿನ್ನ ಗಂಡನಾಗಿ ಪ್ರೀತಿಯಿಂದ ತಂದಿರುವ ನೆಕ್ಲೆಸ್ ಅನ್ನು ನಿರಾಕರಿಸುವೆಯಾ? ಇಲ್ಲ ಸ್ವಾಮಿ, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟು ನಿಮ್ಮ ಮನಸ್ಸಿಗೆ ಮುಳ್ಳು ಚುಚ್ಚೋದ್ರಿಂದ ನನಗೇನು ಲಾಭ ಇದೆ ಹೇಳಿ? ಆದ್ರೂ ಕೂಡ ಈ ನಿಮ್ಮ ಸೌಕರ್ಯತೆ ಇವೆಲ್ಲ ನನಗೆ ಹಿಡಿಸುವುದಿದ್ದಾರೆ. ಮಾಧವಿ, ಎಂತ ಹಿರಿಗುಣ ನಿಮ್ಮದು. ಜನಕ ರಾಜನ ಮಗಳು ಜಾನಕಿಯಂತೆ ಸದ್ಗುಣವತಿಯಾದ ನೀನು ನನ್ನ ಮಡದಿಯಾಗಿ ನನ್ನ ಮನೆ ತುಂಬಿ ನನ್ನ ಮನ ಬೆಳಗಿಸಿ. ನಿಜ ಸ್ವಾಮಿ, ನಿಮ್ಮಂತ ಪದ್ಧತಿಯನ್ನು ಬರೀಬೇಕಾದ್ರೆ ನಾನು ಕೂಡ ಅದೆಷ್ಟು ಚಿಕ್ಕ ಪುಣ್ಯವನ್ನು ಮಾಡಿದ್ದೀನಿ. ನಾನೇ ಧನ್ಯ. ಇದೇ ಮಾತಿನಲ್ಲಿ ಹೊತ್ತು ಕಳೆಯುತ್ತೀಯೋ ಅಥವಾ ಮನ ಸಂತೋಷಕ್ಕಾಗಿ ಯಾವುದಾದರೂ ಮಧುರ ಗೀತೆ ನುಡಿಸ್ತೀಯೋ? ತುಂಬಾನೇ ರಸಿಕರು ನೀವು. ನೀನೇ ನನ್ನ ಉಸಿರು. ನಿನ್ನಂತ ಶ್ರೀಮತಿ ಹುಟ್ಟಿದಾಗ ನಿನ್ನಂತ ಗುಣ